ಇನ್ನು ಜನರ ನಿದ್ದೆಗೆಡಿಸಿದ್ದಂತ ಕಾಡಾನೆ ಕೊನೆಗೂ ಸೆರೆಯಾಗಿದೆ. ಮೊದಲ ದಿನದ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಕಾಡಾನೆಯನ್ನ ಸೆರೆ ಹಿಡಿದಿದ್ದಾರೆ. ಸತತ 4 ಗಂಟೆಗಳ ಕಾರ್ಯಾಚರಣೆ ನಂತರ ಕಾಡಾನೆ ಬಲೆಗೆ ಬಿದ್ದಿದೆ. ಬೇಲೂರು ತಾಲೂಕಿನ ಶಾಂತಿ ಎಸ್ಟೇಟ್ನಲ್ಲಿ ಪುಂಡಾನೆಯನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಸೆರೆ ಹಿಡಿದಿದ್ದಾರೆ. ಮೊದಲ ದಿನದ ಕಾರ್ಯಾಚರಣೆಯಲ್ಲೇ ಪುಂಡಾನೆಯನ್ನ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾದರು ಅಧಿಕಾರಿಗಳು. ಸತತ 4 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಕಾಡಾನೆಯನ್ನ ಸೆರೆ ಹಿಡಿದಿದ್ದಾರೆ. ಬೇಲೂರು ತಾಲೂಕಿನ ಶಾಂತಿ ಎಸ್ಟೇಟ್ನಲ್ಲಿ ಸೆರೆ ಹಿಡಿಯಲಾಗಿದೆ. ಪುಂಡಾನೆಗಳನ್ನು ಗುರುತಿಸಿದ್ದ ಅರಣ್ಯ ಇಲಾಖೆ ಇಟಿಎಫ್ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಸೆರೆ ಹಿಡಿದಿದ್ದಾರೆ. ಅರವಳಿಕೆ ಚುಚ್ಚುಮದ್ದು ನೀಡಿದ್ರು ಸತಾಯಿಸುತ್ತಿದ್ದಂಥ ಕಾಡಾನೆ ಸದ್ಯ ಸೆರೆ ಹಿಡಿಯಲಾಗಿದೆ. 1 ಗಂಟೆಗೂ ಹೆಚ್ಚು ಕಾಲ ಎಲ್ಲಂದ್ರಲ್ಲೇ ಓಡಾಡಿದ್ದ ಒಂಟಿ ಸಲಗ ಕೊನೆಗೂ ಅರಣ್ಯ ಇಲಾಖೆ ಅಧಿಕಾರಿಗಳ ಬಲೆಗೆ ಬಿದ್ದಿದೆ. ಕ್ಯಾಪ್ಟನ್ ಪ್ರಶಾಂತ್ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಾಗಿತ್ತು. ಸಾಕಷ್ಟು ಜನರಿಗೆ ನಿದ್ದೆಗೆಡಿಸಿತ್ತು ಈ ಕಾಡಾನೆ. ಹಲವು ಪುಂಡಾನೆಗಳ ಕಾಟಕ್ಕೆ ಕೆಲವರ ಪ್ರಾಣನೇ ಕಳ್ಕೊಂಡಿದ್ದಾರೆ. ಹೀಗಾಗಿ ಈ ಪುಂಡಾನೆಗಳನ್ನು ಸೆರೆ ಹಿಡಿಯಲೇಬೇಕು ಅಂತೇಳಿ ಒಂದಷ್ಟು ಆನೆಗಳನ್ನು ಗುರುತಿಸಲಾಗಿತ್ತು. ಅದರಲ್ಲಿ ಈಗ ಒಂದು ಆನೆ ಏನು ಅರಣ್ಯ ಇಲಾಖೆ ಅಧಿಕಾರಿಗಳ ಕಾರ್ಯಾಚರಣೆಗೆ ಬಲಿಯಾಗಿದೆ, ಬಲೆ ಸಿಕ್ಕಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ಶಿವರಾಜ್ ನಮ್ಮ ಹಾಸನದ ಪ್ರತಿನಿಧಿ ಫೋನ್ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾ ಹೋಗ್ತಾರೆ. ಶಿವರಾಜ್, ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಈ ಕಾಡಾನೆಗಳ ಹಾವಳಿಗೆ ಜನ ತತ್ತರಿಸಿ ಹೋಗಿದ್ರು. ಕೊನೆಗೂ ಈ ಪುಂಡಾನೆಗಳನ್ನು ಗುರುತಿಸಿ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಸಕ್ಸಸ್ ಆಗ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಯಾವೆಲ್ಲ ಕಾರ್ಯಾಚರಣೆಗಳನ್ನ ಇಟ್ಕೊಂಡಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅಂತ ಹೇಳೋದಾದ್ರೆ ಶಿವರಾಜ್ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ ಶಿವಕುಮಾರ್, ಧ್ವನಿ ಕೇಳಿಸ್ತಾ ಇದೆಯಾ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಶಿವರಾಜ್, ನಮ್ಮ ಹಾಸನದ ಪ್ರತಿನಿಧಿ. ಶಿವರಾಜ್, ಯಾವ ರೀತಿಯಾಗಿ ಈ ಕಾಡಾನೆಗಳನ್ನ ಸೆರೆ ಹಿಡಿಯುವಂತ ಕಾರ್ಯಾಚರಣೆ ನಡೆಸ್ತಾ ಇದೆ ಅರಣ್ಯ ಇಲಾಖೆ?
ಇನ್ನು ಪುಂಡಾನೆಗಳನ್ನ ಹೆಚ್ಚಿಗೆ ಗುರುತಿಸಲಾಗಿತ್ತು, ಅವುಗಳ ಸೆರೆ ಹಿಡಿಯುವಂತ ಕಾರ್ಯ ಯಾವಾಗ ನಡೆಯುತ್ತೆ ಶಿವರಾಜ್? ವಿಜಯ ಭಾಸ್ಕರ್, ಇವತ್ತು ಸತತ 4 ಗಂಟೆ ನಂತರ ಕಾರ್ಯಾಚರಣೆ ಯಶಸ್ವಿ ಆಗಿದೆ. ಅಂದ್ರೆ ಬೇಲೂರು ತಾಲೂಕಿನ ಹಳ್ಳಿಗದ್ದೆ ಗ್ರಾಮದಲ್ಲಿ ಸೆರೆ ಸಿಕ್ಕ ಕಾಡಾನೆ, ಹೇಳಿ ಹೇಳಿ. ಪುಂಡಾನೆಗಳನ್ನು ಗುರುತಿಸಿ ಅರಣ್ಯ ಇಲಾಖೆ ETF ಸಿಬ್ಬಂದಿ ಅರವಳಿಕೆ ಚುಚ್ಚುಮದ್ದು ನೀಡಿ ಯಶಸ್ವಿಯಾಗಿದ್ದಾರೆ ವಿಜಯ ಭಾಸ್ಕರ್. ಹೇಳಿ ಶಿವರಾಜ್, ಹೇಳಿ ಹೇಳಿ. ಈಗ ಒಟ್ಟಿನಲ್ಲಿ ಅರವಳಿಕೆ ಮದ್ದು ನೀಡಿ ಒಂದು ಪುಂಡಾನೆಯನ್ನು ಸೆರೆ ಹಿಡಿದಿದ್ದಾರೆ. ನೀಡುತ್ತಿದ್ದಂತೆ ಜೊತೆಗಿದ್ದ ಕಾಡಾನೆ ಜೊತೆಗೆ ಓಡಾಡಿದ ಒಂಟಿ ಸಲಗ 1 ಗಂಟೆಗೂ ಹೆಚ್ಚು ಕಾಲ ಎಲ್ಲೆಂದರಲ್ಲಿ ಓಡಾಡಿದ ಒಂಟಿ ಸಲಗ ಹರಸಾಹಸ ಪಟ್ಟು 2 ಕಾಡಾನೆಗಳು ಬೇರ್ಪಡಿಸಿ ಅರಣ್ಯ ಇಲಾಖೆ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ ವಿಜಯ ಭಾಸ್ಕರ್. ಎಸ್ ಎಸ್ ಎಸ್. ಈಗ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪುಂಡಾನೆಗಳನ್ನ ಅಲ್ಲಿ ಪತ್ತೆ ಹಚ್ಚಿ ಸೆರೆ ಹಿಡಿಯುವಂತಹ ಪ್ರಯತ್ನಕ್ಕೆ ಯಾವ ರೀತಿ ಮುಂದಾಗ್ತಾ ಇದೆ ಅರಣ್ಯ ಇಲಾಖೆ? ಅದೇ ಈ ರೀತಿಲೇ ETF ಕಾರ್ಯ ಸಿಬ್ಬಂದಿ ಈ ರೀತಿನೇ ಅರವಳಿಕೆ ಚುಚ್ಚುಮದ್ದು ನೀಡಿ ಅವನ್ನ ಒಂಟಿ ಸಲ್ಗ ಏನು ಕಾಡಾನೆಗಳನ್ನ ಪುಂಡಾನೆಗಳನ್ನ ಸೆರೆ ಹಿಡಿಯಲು ಚಿಂತನೆ ನಡೆಸಿದ್ದಾರೆ ವಿಜಯ ಭಾಸ್ಕರ್. ಈಗ ಸೆರೆ ಹಿಡಿತಕ್ಕಂತ ಈ ಪುಂಡಾನೆಗಳನ್ನ ಸದ್ಯಕ್ಕೆ ಏನ್ ಮಾಡ್ತಾರೆ? ಅರಣ್ಯ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಬಿಡ್ತಾರ ಅಥವಾ ಏನ್ ಮಾಡ್ತಾ ಇದಾರೆ ಅಂತ ಸದ್ಯಕ್ಕೆ ಮಾಹಿತಿ ಇಲ್ಲ. ಅರಣ್ಯ ಪ್ರದೇಶಕ್ಕೆ ತಪ್ಪಿದ್ರೆ ಶಿವಮೊಗ್ಗ ಸಫಾರಿ ಈ ತರ ಎಲ್ಲೋ ಒಂದ್ ಕಡೆ ಬಿಡುವ ಸಾಧ್ಯತೆ ಇದೆ ವಿಜಯ ಭಾಸ್ಕರ್. ಓಕೆ, ಈಗ ಸದ್ಯಕ್ಕಂತೂ ಸೆರೆ ಹಿಡಿದಿರುವಂತ ಆನೆಯನ್ನ ಎಲ್ಲಿಗೆ ತಗೊಂಡೋಗಿದ್ದಾರೆ? ಇನ್ನು ಅದ್ರ ಬಗ್ಗೆ ಇನ್ನು ಅಧಿಕಾರಿಗಳು ಏನು ಮಾಹಿತಿ ನೀಡಿಲ್ಲ ವಿಜಯ ಭಾಸ್ಕರ್. ಓಕೆ ಶಿವರಾಜ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.